ವಿಸ್ತಾರದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿ ಕಿಡ್ನಾಪ್ ಸಂದರ್ಭದ ಮತ್ತೊಂದು ವಿಡಿಯೋ ಪತ್ತೆ ಆಗಿದೆ, ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಸಿನಿಮಾ ಸ್ಟೈಲ್ನಲ್ಲಿ ಪ್ಲಾನ್ ಅನ್ನ ಮಾಡಲಾಗಿತ್ತು. ಕಾದು ನೋಡಿ, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಹಂತಕರು. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದಂತಹ 2 ಕಾರ್ಗಳು ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಹಲವು ಅನುಮಾನಗಳು ವ್ಯಕ್ತ ಆಗಿದೆ. ಯಾವ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿದೆ. ಅಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಅಲ್ಲಿ ಈ ಒಂದು ಸಿಸಿಟಿವಿ ದೃಶ್ಯಗಳಿಂದ ಕೂಡ ಬಹಿರಂಗ ಆಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಕಾರ್ ರೇಣುಕಾಸ್ವಾಮಿ ಅವರನ್ನ ಫಾಲೋ ಮಾಡಿಕೊಂಡು ಬಂದಿತ್ತು ಅನ್ನುವಂಥ ವಿಚಾರ. ಇದೇ ಕಾರ್ ನಾವು ಮಾರ್ಕ್ ಕೂಡ ಮಾಡಿಕೊಂಡು ನಾವು ತೋರಿಸ್ತಾ ಇದ್ದೀವಿ. ಮಾರ್ಕ್ ಮಾಡಿರುವಂತಹ ಕಾರು. ಸೊ ಆ ಕಾರ್ನಲ್ಲಿ ಈ ಒಂದು ಕಿಡ್ನಾಪರ್ಸ್ ಇದ್ದಾರೆ ಅನ್ನುವಂತಹ ವಿಚಾರ. ಸೊ ಆ ಒಂದು ಕಾರ್ನಲ್ಲೇ ಆ ಬಳಿಕ ಕರೆತಂದಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಂದು ಬಾರ್ ಏನಿದೆ, ಆ ಬಾರ್ನ ಮುಂಭಾಗದಲ್ಲಿ ರೇಣುಕಾಸ್ವಾಮಿ ಹೋಗ್ತಾ ಇದ್ದಂತಹ, ಅವರು ಬಳಸ್ತಾ ಇದ್ದಂತಹ 2 ವೀಲರ್ ಸಿಕ್ಕಿತ್ತು. ಅಲ್ಲಿಂದಲೇ ಕಿಡ್ನಾಪ್ ಮಾಡಿರುವಂತಹ ಶಂಕೆ ಇದೆ. ಸೊ ಹೀಗಾಗಿ ಅದಕ್ಕೂ ಆ ಸಂದರ್ಭದ ಅವರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಂತಹ ಕಾರಿದು ಅನ್ನುವಂಥ ವಿಚಾರ. ಸೊ ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೆಂಕಟಾಚಲಪತಿ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವೆಂಕಟಾಚಲಪತಿ, ಇದೀಗ ಮತ್ತೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿರುವಂತದ್ದು. ಸೊ ಏನ್ ಹೇಳುತ್ತೆ ಈ ಒಂದು ಸಿಸಿಟಿವಿ ದೃಶ್ಯ ಅಂತ? ಮಧುಕರ, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆಗಿರುವಂತ ಆ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿರುವಂತದ್ದು. ಏನು ರೇಣುಕಾಸ್ವಾಮಿ ಅವರು ಬೆಳಗ್ಗೆ ಏನು ನಮ್ಮ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿತ್ತು ಸುದ್ದಿಯನ್ನೇ, ಅಂದ್ರೆ ಸಿಸಿಟಿವಿ ಫುಟೇಜ್ 9:48ಕ್ಕೆ ಕೊನೆಯ ಕ್ಷಣದ ಒಂದು ಸಿಸಿಟಿವಿ ಫುಟೇಜ್ ಅನ್ನ ವಿಸ್ತಾರ ನ್ಯೂಸ್ ಬಿತ್ತರ ಮಾಡಿತ್ತು. ಅದರ ಬೆನ್ನಲ್ಲೇ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಂತ ಸಮಯದಲ್ಲಿ ನಮಗೆ ಲಭ್ಯವಾದಂತಹ ಒಂದು ಫುಟೇಜ್ ಅಲ್ಲಿ ಏನಂದ್ರೆ ರೊನಾಲ್ಟೋ ಕಾರು ಏನಿದೆ, ಆ ಒಂದು ಕಾರು ಏನು ರೇಣುಕಾಸ್ವಾಮಿ ಇದ್ದಾರೆ, ಅವರು 9:48ಕ್ಕೆ ಹೋದಂತ ಸಮಯದಲ್ಲಿ ಕೆಲವೇ ನಿಮಿಷಗಳಲ್ಲಿ ಅವರನ್ನ ಫಾಲೋ ಮಾಡಿದ್ದ ಅನ್ನುವಂತ ಅನುಮಾನ ವ್ಯಕ್ತವಾಗಿರುವಂತದ್ದು. ಕೆಲವೇ ಕ್ಷಣಗಳು ಏನು 9:54ಕ್ಕೆ ಅವ್ರನ್ನ ಫಾಲೋ ಮಾಡಿದ್ರು. ಮತ್ತೆ ಅದೇ ಕಾರು 2-3 ಬಾರಿ ಅವರನ್ನ ಕರೆದುಕೊಂಡು ಬಂದಿರುವಂತ ಸಮಯದಲ್ಲಿ ಸಹ ಓಡಾಡಿರುವಂತದ್ದು ಅದೇ ರಸ್ತೆಯಲ್ಲಿ. ಏನು 10:45ರವರೆಗೂ ಆ ಒಂದು ಕಾರು ಫಾಲೋ ಮಾಡ್ತಾ ರೇಣುಕಾಸ್ವಾಮಿ ಅವರನ್ನ ಅನ್ನುವಂತ ಅನುಮಾನ ವ್ಯಕ್ತವಾಗಿರುವಂತದ್ದು. ಬಳಿಕ ಆ ಕಾರು 10:45 ಅಥವಾ 10:50ರ ಸುಮಾರಿಗೆ ಏನು ಸ್ಕಾರ್ಪಿಯೋ, ವೈಟ್ ಸ್ಕಾರ್ಪಿಯೋ ಕಾರ್ ಒಂದು ಬರುತ್ತೆ. ಆ ಕಾರ್ ಬಂದಂತ ಸಮಯದಲ್ಲಿ ಆ ಕಾರು ಕೆಲವೇ 1 ಅಥವಾ 1.5 ನಿಮಿಷ ಆ ಸ್ಥಳದಲ್ಲಿ ಇರುತ್ತಾ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಬಳಿಕ ಅದು ವಾಪಸ್ ಆಗುವಂತದ್ದು ಸ್ಕಾರ್ಪಿಯೋ. ಆ ಸ್ಕಾರ್ಪಿಯೋ ಕಾರು ವಾಪಸ್ ಆದಂತ ಸಮಯದಲ್ಲಿ ರೊನಾಲ್ಟೋ ಕಾರು ಏನು ಅರ್ಧ ಗಂಟೆಯಿಂದ ಅಲ್ಲಿ ಓಡಾಡ್ತಿತ್ತು. ಅದಾದ ನಂತರ ಆ ಸ್ಕಾರ್ಪಿಯೋ ಕಾರು ಹೋದಂತ ಸಮಯದಲ್ಲಿ ರೊನಾಲ್ಟೋ ಕಾರು ಸಹ ಹೋಗುವಂತದ್ದು. ಜೊತೆಗೆ ತದನಂತರ ಆ ರೊನಾಲ್ಟೋ ಕಾರು ಏನಿದೆ ಫಾಲೋ ಮಾಡ್ಕೊಂಡು ಬಂದಿತ್ತ, ರೇಣುಕಾಸ್ವಾಮಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿತ್ತು ಅನ್ನುವಂತ ಮಾಹಿತಿ ಏನಿದೆ, ಆ ಕಾರು ಎಲ್ಲಿಯೂ ಸಹ ನಾಪತ್ತೆ ಆಗಿರುವಂತದ್ದು. ಸ್ಕಾರ್ಪಿಯೋ ಕಾರು ಹೋದಂತ ಏನು ಚಳ್ಳಕೆರೆ ಗೇಟ್ ಇದೆ, ಆ ಗೇಟ್ ಅನ್ನ ಕ್ರಾಸ್ ಆದಂತ ಕೆಲವೇ ನಿಮಿಷಗಳಲ್ಲಿ ಅದು ಸಹ ಆ ಕಾರನ್ನ ಫಾಲೋ ಮಾಡ್ಕೊಂತ ಹೋಗ್ತಿರುವಂತದ್ದು. ಈ ಎಲ್ಲವನ್ನು ನೋಡಿದ್ರೆ ರೇಣುಕಾಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರೀ ಪ್ಲಾನ್ ಮಾಡಿದ್ರ ಅಥವಾ 2-3 ದಿನಗಳ ಹಿಂದೆ ಪ್ಲಾನ್ ಮಾಡಿದ್ರ ಅನ್ನೋ ಒಂದು ಅನುಮಾನ ವ್ಯಕ್ತವಾಗಿರುವಂತ ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದಕ್ಕೆ ಈಗಾಗಲೇ ಪ್ರಯತ್ನ ಮಾಡಿರುವಂತದ್ದು. ಒಟ್ಟಾರೆ ನೋಡಿದ್ರೆ ರೇಣುಕಾಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿ ಅಥವಾ ಕೊಲೆ ಮಾಡೋದಕ್ಕೆ ಎಲ್ಲರೂ ಮೊದಲೇ ಸಂಚು ರೂಪಿಸಿದ್ರು ಅನ್ನುವಂಥದ್ದು. ಈ ಕಾರು ಏನು ಓಡಾಟ ನಡೆಸಿದೆ, ಮತ್ತೆ ಸ್ಕಾರ್ಪಿಯೋ, ರೊನಾಲ್ಟೋ ಕಾರುಗಳು ಏನು ಫಾಲೋ ಮಾಡಿದೆ, ಅವ್ರ ಹಿಂದೆಗಡೆ ಏನು ಫಾಲೋ ಮಾಡಿದೆ, ಮತ್ತೆ ಏನೆಲ್ಲ ಚೇಂಜ್ ಮಾಡಿದೆ, ಮತ್ತೆ ಬಂದಿರುವಂತದ್ದು, ಹೋಗಿರುವಂತದ್ದು ಎಲ್ಲದನ್ನು ನೋಡಿದ್ರೆ ಪ್ರೀ ಪ್ಲಾನ್ ಮಾಡ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ವೆಂಕಟಾಚಲಪತಿ. ಇನ್ನು ಸ್ಕಾರ್ಪಿಯೋಗೂ ಮುನ್ನ ಫಾಲೋ ಮಾಡಿದಂತಹ ರೆನಾಲ್ಟ್ ಕಾರು ಚಿತ್ರದುರ್ಗದ ನ್ಯಾಷನಲ್ ಬಾರ್ ಮುಂದೆ ಹೋಗಿದ್ದಂತಹ ರೇಣುಕಾಸ್ವಾಮಿ. ಸೊ ಈ ಸಂದರ್ಭದಲ್ಲಿ ಬಾರ್ ಮುಂದೆ ಸ್ಕೂಟಿಯೊಂದರಲ್ಲಿ ಹೋಗ್ತಾ ಇದ್ರು ರೇಣುಕಾಸ್ವಾಮಿ ಅವರು. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಹಂತಕರು ಫಾಲೋ ಮಾಡಿಕೊಂಡು ಬಂದಿದ್ರ, ಈ ಅನುಮಾನ ವ್ಯಕ್ತ ಆಗುವುದಕ್ಕೆ ಈ ಸಿಸಿಟಿವಿ ದೃಶ್ಯಗಳೇ ಕಾರಣ. ನಾವು ಗಮನಿಸ್ತಾ ಇದ್ವಿ ಆಗ್ಲೇ ರೆನಾಲ್ಟ್ ಕಾರೊಂದು ಅಲ್ಲಿ ಅವರನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಶನಿವಾರ ಬೆಳಗ್ಗೆ 9:48ರ ಸುಮಾರಿಗೆ ಹೋಗ್ತಾ ಇದ್ದಂತಹ ರೇಣುಕಾಸ್ವಾಮಿ ಅವರು. ಈ ಸಂದರ್ಭದಲ್ಲಿ ರೆನಾಲ್ಟ್ ಕಾರೊಂದು ಆ ಒಂದು ಕಾರ್ನಲ್ಲಿ ಹಂತಕರ ಟೀಮ್ ಇತ್ತು ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸೊ ಅವರು ಫಾಲೋ ಮಾಡಿಕೊಂಡು ಬಂದಿದ್ರ ಅನ್ನುವಂಥ ವಿಚಾರ. ಹೀಗಾಗಿ
ಚಿತ್ರದುರ್ಗದ ನ್ಯಾಷನಲ್ ಬಾರ್ ಮುಂದೆ ಹೋಗಿದ್ದಂತಹ ರೇಣುಕಾ ಸ್ವಾಮಿ ಬಾರ್ನ ಮುಂದೆ ಸ್ಕೂಟಿಯೊಂದರಲ್ಲಿ ಅಲ್ಲಿ ಪಾಸ್ ಆಗಿದ್ರು. ಆ ಒಂದು ಸಂದರ್ಭದ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಆ ಒಂದು ಫಾಲೋ ಮಾಡ್ತಾ ಇರುವಂತಹ ಕಾರು, ರೆನಾಲ್ಡ್ ಕಾರ್ ಏನಿದೆ, ಅದರಲ್ಲಿ ಹಂತಕರು ಇರುವಂತಹ ಅನುಮಾನಗಳು ಕೂಡ ವ್ಯಕ್ತ ಇರುವಂಥದ್ದು. ಕಿಡ್ನಾಪರ್ಸ್ ಅದರಲ್ಲೇ ಬಂದಿರುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಲ್ಲೇ ಮುಂದೆ ಆ ಒಂದು ರೇಣುಕಾ ಸ್ವಾಮಿಯವರ ಟೂ ವೀಲರ್ ಏನಿದೆ ಅಲ್ಲೇ ಮುಂಭಾಗದಲ್ಲಿ, ಅಲ್ಲಿ ಸ್ವಲ್ಪ ದೂರದಲ್ಲೇ ಆ ಒಂದು ಟೂ ವೀಲರ್ ಅನ್ನ ನಿಲ್ಲಿಸಲಾಗಿತ್ತು. ಅದಾದ ಬಳಿಕ ಅವರನ್ನ ಯಾವ ಒಂದು ಕಾರ್ನಲ್ಲಿ ಕರ್ಕೊಂಡು ಹೋಗಲಾಯಿತು ಅನ್ನುವಂತಹ ಅನುಮಾನಗಳು ಈಗ ಇರುವಂತಹ ವಿಚಾರ. ಇನ್ನು 4-5 ಬಾರಿ ರೇಣುಕಾ ಸ್ವಾಮಿ ಇರೋ ಜಾಗದಲ್ಲಿ ಓಡಾಟವನ್ನ ಮಾಡಲಾಗಿದೆ. ಸ್ಕಾರ್ಪಿಯೋ ಕಾರ್ ಒಮ್ಮೆ ಪಾಸ್ ಆದ್ಮೇಲೆ ರೆನಾಲ್ಟ್ ಕಾರ್ ಅಲ್ಲಿಂದ ಎಸ್ಕೇಪ್ ಆಗಿದೆ. ಎರಡೂ ಕಾರಿನ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. 4-5 ಬಾರಿ ರೇಣುಕಾ ಸ್ವಾಮಿ ಇರುವಂತಹ ಜಾಗದಲ್ಲಿ ಆ ಕಾರುಗಳು ಓಡಾಟ ಮಾಡಿರುವಂಥದ್ದು. ಸಿಸಿಟಿವಿಯಲ್ಲಿ ರೆನಾಲ್ಟೋ ಕಾರ್ನ ಓಡಾಟ ಏನಿದೆ ಅದು ಸಾಕಷ್ಟು ಅನುಮಾನಾಸ್ಪದವಾಗಿದೆ. ಸ್ಕಾರ್ಪಿಯೋ ಕಾರು ಒಮ್ಮೆ ಪಾಸ್ ಆದ್ಮೇಲೆ ರೆನಾಲ್ಟ್ ಕಾರು ಅಲ್ಲಿಂದ ಎಸ್ಕೇಪ್ ಆಗಿದೆ. ಎರಡೂ ಕಾರಿನ ಎಕ್ಸ್ಕ್ಲೂಸಿವ್ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ರೇಣುಕಾ ಸ್ವಾಮಿ ಅವರು ಬರ್ತಾ ಇರುವಂತಹ ಟೂ ವೀಲರ್ನಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಅವರನ್ನ ಹಿಂಬಾಲಿಸಿಕೊಂಡು ಬಂದಿರುವಂತಹ ಆ ರೆನಾಲ್ಟ್ ಕಾರ್ ಏನಿದೆ, ಅದರ ಒಂದು ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದು ಸಾಕಷ್ಟು ಬಾರಿ ಅಲ್ಲಿ ಓಡಾಟವನ್ನು ನಡೆಸಿದೆ. ಅದಾದ ಬಳಿಕ ಅಲ್ಲಿ ಸ್ಕಾರ್ಪಿಯೋ ಕಾರ್ ಒಂದು ಬಂದಿದೆ. ಅದಾದ ನಂತರ ಅಲ್ಲಿಂದ ಅದು ಎಸ್ಕೇಪ್ ಆಗಿದೆ. ಇನ್ನು ಜೂನ್ 8ರಂದು ಬೆಳಗ್ಗೆ 9:48ಕ್ಕೆ ಮೆಡಿಕಲ್ ಕಡೆಗೆ ರೇಣುಕಾ ಸ್ವಾಮಿ ಅವರು ಹೋಗಿದ್ರು. ಬಾರ್ ದಾಟಿದ ಬಳಿಕ ಹಂತಕರು ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿದ್ರ. ಬಾರ್ ದಾಟಿದ ಬಳಿಕ ಎಲ್ಲೂ ಕೂಡ ರೇಣುಕಾ ಸ್ವಾಮಿ ಕಾಣಿಸ್ಕೊಂಡಿಲ್ಲ. ಇದು ಈಗ ಇರುವಂತಹ ಅನುಮಾನ. ಇದೇ ಸ್ಥಳದಲ್ಲಿ ಹಂತಕರು ಕಿಡ್ನಾಪ್ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಅಲ್ಲಿಂದನೇ ಅವರು ಕಿಡ್ನಾಪ್ ಮಾಡಿರಬಹುದು ಅಂತ. 9:48ಕ್ಕೆ ಕೊನೆಯ ಬಾರಿಗೆ ಅವರು ಸಿಸಿಟಿವಿಯೊಂದರಲ್ಲಿ ಪಾಸ್ ಆಗಿರುವಂತಹ ಒಂದು ದೃಶ್ಯ ಲಭ್ಯ ಆಗಿದೆ. ಅದನ್ನು ಕೂಡ ನಾವು ಆಗಲೇ ಗಮನಿಸಿದ್ವಿ. ಆದರೆ ಅದಾದ ನಂತರ ಏನಿದೆ ಎಲ್ಲೂ ಕೂಡ ರೇಣುಕಾ ಸ್ವಾಮಿ ಅವರು ಕಾಣಿಸ್ಕೊಂಡಿಲ್ಲ. ಸೊ ಹಾಗಂದ್ರೆ ಅಲ್ಲಿಂದನೇ ಅವರನ್ನ ಕಿಡ್ನಾಪ್ ಮಾಡಿರುವಂತಹ ಒಂದು ಸಾಧ್ಯತೆ ಇದೆ. ಬಹುಶಃ ಒಂದು ಆ ಎರಡು ಕಾರ್ಗಳೇನು ಓಡಾಟ ಮಾಡ್ತಾ ಇರುವಂಥದ್ದು, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕಾರ್ನಲ್ಲಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರಬಹುದು ಅನ್ನುವಂಥದ್ದು. ಎಷ್ಟು ಮಂದಿ ಈ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥ ವಿಚಾರ ಕೂಡ ಈಗ ಸಾಕಷ್ಟು ಪ್ರಶ್ನೆ, ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಈಗಾಗಲೇ 4 ಮಂದಿ ಈ ಒಂದು ಪ್ರಕರಣದಲ್ಲಿ, ಅಂದರೆ ಕಿಡ್ನಾಪ್ ಮಾಡಿರುವಂಥದ್ರಲ್ಲಿ 4 ಮಂದಿಯ ಪಾತ್ರ ಇದೆ ಅನ್ನುವಂಥ ಮಾತುಗಳು ಇತ್ತು. ಸೊ 4 ಮಂದಿ ಇದ್ರ ಅಥವಾ ಅದಕ್ಕಿಂತಲೂ ಜಾಸ್ತಿ ಇದ್ರ ಅನ್ನುವಂಥ ವಿಚಾರ ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇನ್ನು ನಾವು ಸಿಸಿಟಿವಿ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ವೆಂಕಟ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರು ತಾವು ಕೆಲಸ ಮಾಡ್ತಾ ಇರುವಂತಹ ಮೆಡಿಕಲ್ ಏನಿದೆ, ಸೊ ಅದರಲ್ಲಿ ಓಡಾಟ ಮಾಡ್ತಾ ಇರುವಂಥ ಕೊನೆಯ ದಿನ ಓಡಾಟ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಬಂದು ಅವರು ಸ್ಕೂಟಿಯನ್ನು ಹತ್ಕೊಂಡು, ತಮ್ಮ ಟೂ ವೀಲರನ್ನು ಹತ್ಕೊಂಡು ಬರುವಂತಹ ದೃಶ್ಯ, ಸೊ ಅಲ್ಲಿ ಕೊನೆಯ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆಯಲ್ಲಿ ಆ ಕಾರ್ ಏನಿದೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರ್ನಲ್ಲಿ ಹಂತಕರಿದ್ದಿರಬಹುದು ಅನ್ನುವಂಥ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟಾಚಲಪತಿ, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸೊ ತನಿಖೆ ಯಾವ ಹಂತಕ್ಕೆ ಹೋಗಬಹುದು ಅನ್ನುವಂಥ ವಿಚಾರ, ಸೊ ಏನೇನು ಮಾಹಿತಿ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ? ಮಧುಕರ್, ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ವೆಹಿಕಲ್ಗಳನ್ನ ಸೀಸ್ ಮಾಡಿರುವಂತದ್ದು ತನಿಖಾಧಿಕಾರಿಗಳು. ಅದೇ ರೀತಿಯಾಗಿ ಈಗ ನಮಗೆ ಲಭ್ಯವಾಗಿರುವಂತಹ ಏನು ಮಾಹಿತಿ ಏನಿದೆ, ರೊನಾಲ್ಟೋ ಕಾರು ಮತ್ತು ಸ್ಕಾರ್ಪಿಯೋ ಕಾರುಗಳು ಏನಿದೆ, ಆ ಒಂದು ಕಾರುಗಳಲ್ಲಿ ಯಾವ್ದಾದ್ರು ಒಂದು ಕಾರಲ್ಲಿ ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿರುವ ಸಾಧ್ಯತೆ ಇರುವಂತದ್ದು. ಜೊತೆಗೆ ರೇಣುಕಾ ಸ್ವಾಮಿ ಅವರೇನು 9:48ಕ್ಕೆ ಏನು ಬಾಲಾಜಿ ಬಾರ್ ಮುಂಭಾಗದ ಸಿಸಿಟಿವಿಯಲ್ಲಿ ಕೊನೆ ಕ್ಷಣದ ಒಂದು ಚಲನವಲನ ಸೆರೆಯಾಗಿದೆ. ಅದೇ ಲಾಸ್ಟ್ ಮೂಮೆಂಟ್ ಆಗಿರುವಂತದ್ದು. ಆ ಏನು ಬಾರ್ ಪಕ್ಕದಲ್ಲೇ ಏನು ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅವರು ಒಂದು ಸ್ಕೂಟಿ ಏನ್ ಬಂದು ಮನೆಯಿಂದ ತಂದಿರೋ ಆ ಸ್ಕೂಟಿ ಸಹ ಅಲ್ಲೇ ನಿಲ್ಸಿ ಹೋಗಿರುವಂತದ್ದು. ಇದೆಲ್ಲವನ್ನ ನೋಡ್ತಿದ್ರೆ ಏನು ರೊನಾಲ್ಟೋ ಕಾರು ಅದ್ರ ಪಕ್ಕದಲ್ಲೇ, ಬಾಲಾಜಿ ಬಾರ್ ಪಕ್ಕದಲ್ಲೇ ಇರುವಂತಹ ರಸ್ತೆಯಲ್ಲಿ ಕಾದು ಕುಳಿತಿತ್ತ, ಏನು ರೇಣುಕಾ ಸ್ವಾಮಿ ಅವರು ಬರೋದನ್ನೇ ವೆಯ್ಟ್ ಮಾಡ್ತಿದ್ರ ಅಂತಕರು ಅನ್ನುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು. ಏನು ರೇಣುಕಾ ಸ್ವಾಮಿ ಅವರು 9:48ಕ್ಕೆ ಬಾರ್ ಮುಂಭಾಗ ಪಾಸ್ ಆಗ್ತಿದ್ದಂತೆ 9:54ಕ್ಕೆ ರೊನಾಲ್ಟೋ ಕಾರು ಅವರನ್ನು ಫಾಲೋ ಮಾಡ್ತಾ ಅನ್ನುವಂತ ಅನುಮಾನ ಆಗ್ತಿರುವಂತ. 9:40ಕ್ಕೆ ಫಾಲೋ ಮಾಡಿರುವಂತದ್ದು. ಮತ್ತೆ ತದನಂತರ ವಾಪಸ್ ಬಂದು ಅದೇ ಬಾಲಾಜಿ ಬಾರ್ ಪಕ್ಕದಲ್ಲಿರುವಂತ ರಸ್ತೆಗೆ ತಿರುಗಿಕೊಂಡಿರುವಂತದ್ದು. ಪದೇ ಮತ್ತೆ ಅದೇ ರಸ್ತೆಯಲ್ಲಿ 9:56ಕ್ಕೆ ಮತ್ತೆ
ಆ ಮೇಲ್ಗಡೆ ಏನೋ ರೇಣುಕಾ ಸ್ವಾಮಿ ಅವರು ಸ್ಕೂಟಿಯಲ್ಲಿ ಇರಿಸಿದ್ರು ಆ ಒಂದು ಸ್ಥಳಕ್ಕೆ ಹೋಗಿ ಆ ಕಡೆ ಹೋಗಿರುವಂತ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ 10:43 ಸುಮಾರಿಗೆ ಸ್ಕಾರ್ಪಿಯೋ, ವೈಟ್ ಸ್ಕಾರ್ಪಿಯೋ ಕಾರ್ ಏನಿದೆ ಆ ಚಳ್ಳಕೆರೆ ಗೇಟ್ ಇಂದ ಏನು ಬೆಂಗಳೂರು ರೂಟ್ ಹೈವೇ ಏನಿದೆ ಹೈವೇ ಕಡೆಗೆ ಬರ್ತಿರುವಂತದ್ದು, ಸರ್ವಿಸ್ ರಸ್ತೆಯಲ್ಲಿ ವೈಟ್ ಸ್ಕಾರ್ಪಿಯೋ ಕಾರ್ ಬಂದಿರುವಂತದ್ದು. ವೈಟ್ ಸ್ಕಾರ್ಪಿಯೋ ಕಾರ್ ಬಂದು 1 ಅಥವಾ 1.5 ನಿಮಿಷದ ಒಳಗೆ ಅದೇ ವೈಟ್ ಸ್ಕಾರ್ಪಿಯೋ ಕಾರ್ ಏನಿದೆ ಅದು ವಾಪಸ್ ಆಗಿರುವಂತದ್ದು. ವೈಟ್ ಸ್ಕಾರ್ಪಿಯೋ ಕಾರ್ ವಾಪಸ್ ಆದ ತದನಂತರ 1 ಅಥವಾ 1.5 ನಿಮಿಷದಲ್ಲಿ ಏನು ರೊನಾಲ್ಟೋ ಕಾರು ಸಹ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಅದೇ ಇವೆಲ್ಲವನ್ನು ನೋಡಿದ್ರೆ ಮೊದಲನೇದಾಗಿ ರೊನಾಲ್ಟೋ ಕಾರು ರೇಣುಕಾ ಸ್ವಾಮಿ ಅವರ ಚಲನವಲನದ ಬಗ್ಗೆ 2-3 ತಿಂಗಳಿಂದ ಗಮನ ಹರಿಸಿತ್ತು. ಮತ್ತೆ ಪ್ಲಾನು ಮಾಡಿದ್ರು, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಕಿಡ್ನಾಪ್ ಮಾಡ್ಬೋದು ಅನ್ನೋ ಒಂದು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು. ಜೊತೆಗೆ ಎಲ್ಲವನ್ನ ನೋಡಿದ್ರೆ ರೊನಾಲ್ಟೋ ಕಾರು ಅಥವಾ ವೈಟ್ ಸ್ಕಾರ್ಪಿಯೋ ಏನಿದೆ ಈ 2 ಕಾರಲ್ಲಿ ಒಂದು ಕಾರಲ್ಲಿ ರೇಣುಕಾ ಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡವ್ರು ಅನ್ನೋದು. ಇದರಲ್ಲಿ ಬಹುಮುಖ್ಯವಾಗಿ ಏನು ವೈಟ್ ಸ್ಕಾರ್ಪಿಯೋ ಕಾರು ಮೂವ್ಮೆಂಟ್ ಆಗಿದೆ ಚಳ್ಳಕೆರೆ ಗೇಟ್ ಇಂದ ಹೋದ್ರೆ ಹೈವೇ ಮೇಲೆಗಡೆ ಹೋಗ್ಬೇಕಿತ್ತು. ಆದ್ರೆ ಆ ಒಂದು CCTV ಹೈವೇ ಪಕ್ಕದಲ್ಲಿರುವಂತ ಹೋಟೆಲ್ ಮತ್ತೆ ಯಾವುದೇ CCTVಯಲ್ಲಿ ಆ ವೈಟ್ ಸ್ಕಾರ್ಪಿಯೋ ಹೋಗಿರೋ ಕಾರು ಪತ್ತೆ ಆಗಿಲ್ಲ. ಏನಾದ್ರೂ ಮಾರ್ಗ ಬದಲಾಯಿಸಿದ್ರ ಈ ಚಳ್ಳಕೆರೆ ರೂಟ್ ಅಲ್ಲಿ ಬೆಂಗಳೂರಿಗೆ ಹೋಗೋದಕ್ಕೆ ಮಾರ್ಗ ಬದಲಾಯಿಸಿ ಕಿಡ್ನಾಪ್ ಮಾಡಿದ್ರ ಅನ್ನುವಂತ ಅನುಮಾನವೂ ವ್ಯಕ್ತವಾಗಿರುವಂತದ್ದು. ಒಟ್ಟಾರೆ ಈ ಎಲ್ಲಾ ವಿಷಯಗಳನ್ನ ನಾವು ನೋಡ್ತಿದ್ರೆ ಪ್ರೀ ಪ್ಲಾನ್ ಆಗಿ ಮಾಡಿದಿರೋದು ಮತ್ತೆ ಯಾವ್ಯಾವ ರೂಟ್ ಅಲ್ಲಿ CC ಕ್ಯಾಮ್ರಾ ಇದೆ ಎಲ್ಲವನ್ನು ಚೆಕ್ ಮಾಡ್ಕೊಂಡೆ ಕಿಡ್ನಾಪ್ ಮಾಡಿದ್ರ ಅನ್ನೋಂತ ಅನುಮಾನ ವ್ಯಕ್ತವಾಗ್ತಿರುವಂತದ್ದು ಮಧುಕರು. ಥ್ಯಾಂಕ್ ಯು ವೆಂಕಟಾಚಲಪತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.